ಹೋಮ ಆಗ್ತಾ ಇದೆ, ಭಟ್ರು ನಮಗೇನೋ ಕೈಂಕರ್ಯಕ್ಕೆ ಹೇಳ್ತಾ ಇದ್ದಾರೆ. ನಾನು ಹೀಗೆ ನೋಡ್ತಾ ಇದ್ದೇನೆ, ಅವರ ಹೆಜ್ಜೆ ಗುರುತುಗಳು, ಪಾದಗಳು ಅಲ್ಲಿ ಕಾಣ್ತಾ ಇದೆ. ದುಡ್ಡು ಕೊಡಿ, ಎಷ್ಟು 25,000 ಡಿಮ್ಯಾಂಡ್ ಮಾಡಿದ್ರು. ಅದೇ ಹೋಮಕುಂಡದ ಪಕ್ಕದಲ್ಲೇ ಭಟ್ರು ಮಂತ್ರ ನಿಲ್ಲಿಸಿದ್ರು. ಎಲ್ಲರೂ ಅವಾಕ್ಕಾಗಿ ನೋಡ್ತಾ ಇದ್ದಾರೆ. ಇವರ ಧ್ವನಿ ಏರ್ತಾ ಇದೆ, ಶಾಪ ಹಾಕ್ತಾ ಇದ್ದಾರೆ. ಒಬ್ಬಳಂತೂ ಕೂತು ನೆಲ ತಟ್ಟುತ್ತಾ ಇದ್ದಾಳೆ, ನೀವು ಹಾಳಾಗಿ ಹೋಗ್ತೀರಿ, ಹಾಳಾಗಿ ಹೋಗ್ಬೇಕು, ಈ ರೀತಿಯ ಶಾಪ ಹಾಕಿದಾಗ ನಾನು, ನನ್ನ ಹೆಂಡತಿ, ಅಲ್ಲಿದ್ದವರೆಲ್ಲರೂ ತಕ್ಷಣ ಭಾವುಕತೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಕಣ್ಣೀರು ಹಾಕಿದೆವು. ದಳ 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 ಅಂತ ಹೋಮದ ಕುಂಡಕ್ಕೆ ಅಲ್ಲಿ ಕೂತಂತ ನನ್ನ ಕಣ್ಣಲ್ಲಿ, ನನ್ನ ಮಿಸಸ್ಸಿನ ಕಣ್ಣಲ್ಲಿ ಜಳ 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 ಅಂತ ನೀರು. ದೇವರ ಕೆಲಸ ನಡೀತಾ ಇದೆ, ಹೋಮ ನಡೀತಾ ಇದೆ, ಶುಭ ಕಾರ್ಯ ನಡೀತಾ ಇದೆ. ನಾವೇನೋ ಕಷ್ಟಪಟ್ಟು ಒಂದು ಭವಿಷ್ಯಕ್ಕಾಗಿ ಏನೋ ಒಂದು ಅಲ್ಲಿ ನಿರೀಕ್ಷೆಯನ್ನು ಹೊತ್ತು ನಮ್ಮದೇ ಆದಂತ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದೇವೆ. ನೀವು ಬಂದು ಕೊಟ್ಟ ದುಡ್ಡನ್ನು ಇಸ್ಕೊಂಡು ಹೋಗೋದಲ್ದೇನೆ, ವಿನಮ್ರತೆಯನ್ನು ತೋರಿಸೋದಲ್ದೇನೆ, ವಿನಯವನ್ನು ಪ್ರದರ್ಶಿಸೋದಲ್ದೇನೆ, ನಮ್ಮ ಕಂಪೌಂಡ್ ಒಳಗೆ ಬಂದು ನಮ್ಮ ಕಾರ್ಯಕ್ರಮದೊಳಗೆ ನುಗ್ಗಿ ರೌಡಿಗಳ ತರ ಆಡಬಾರದ ಮಾತನಾಡಿ ನೆಲ ತಟ್ಟಿ ಶಾಪ ಹಾಕ್ತಿರಲ್ಲ, ನೀವು ಯಾವ ಜಾತಿ ರಾಕ್ಷಸರ್ರಿ? ಸರ್ಕಾರ ಗಮನಿಸಬೇಕಿದನ್ನ. ಇಂಥ ಪುಂಡು ಪೋಖರಿಗಳಿಗೆ, ನಮ್ಮ ಒಂದು ಶುಭ ಕಾರ್ಯಕ್ಕೆ ಬಂದು ಅಶುಭವನ್ನ ನುಡಿಯುವ ಈ ರೌಡಿಗಳಿಗೆ ಒಂದು ತತ್ಪೂರ್ವಕವಾದಂತ ಶಾಸ್ತಿ ಆಗದೇ ಇದ್ರೆ, ಕಾನೂನಾತ್ಮಕವಾದಂತ ಒಂದು ಇವರ ಮೇಲೆ ಆಕ್ಷನ್ ಆಗದೇ ಇದ್ರೆ ಇದು ಹೀಗೆ ಮುಂದುವರಿತದೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಲ್ಲಾದ್ರೂ ತಿರುಗಾಟಕ್ಕೆ ಹೊರಟ್ರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಇರಬಹುದು, ಕಾರಲ್ಲಿ ಹೋದ್ರೆ ಟೋಲ್ ಅಲ್ಲಿ ಇರಬಹುದು, ಎಲ್ಲ ಕಡೆಯೂ ಇವತ್ತು ಹೈಟೆಕ್ ಅನ್ನುವ ರೀತಿಯಲ್ಲಿ ಭಿಕ್ಷೆ ಬೇಡುವಂತ ಮಂಗಳಮುಖಿಯರನ್ನ ಕಾಣ್ತೇವೆ. ಮಂಗಳಮುಖಿಯರ ಬಗ್ಗೆ ನಾನಲ್ಲ ಅವಳು ಸಿನಿಮಾ ಬಂದಾಗ ಅತ್ಯಂತ ಮುತುವರ್ಜಿಯಿಂದ, ಪ್ರೀತಿಯಿಂದ ನಾವು ಸ್ವಾಗತಿಸಿದ್ದೇವೆ. ಒಂದಿಷ್ಟು ಹೃದಯಂಗಮವಾಗಿ ಅದನ್ನ ಅನುಭವಿಸಿದ್ದೇವೆ. ಕಣ್ಣಂಚಿನಲ್ಲಿ ಒಂದು ತೊಟ್ಟು ನೀರು ಜಿನುಗದ್ದಿದೆ. ಇವತ್ತು ಮಂಗಳಮುಖಿಯರಾಗಿಯೂ ಕೂಡ ಪ್ರೊಫೆಸರ್ ಆಗಿದ್ದವರಿದ್ದಾರೆ, ಆಂಕರ್ಗಳಾಗಿದ್ದಾರೆ. ನನ್ನ ಒಬ್ಬರು ಸ್ನೇಹಿತರು ಸಿನಿಮಾ ಮಾಡಿದ್ದಾರೆ. ಅವರು ಸಿನಿಮಾದ ಸಂದರ್ಶನಕ್ಕಾಗಿ ನನ್ನನ್ನ ಸಂಪರ್ಕಿಸಿದ್ರು ಕೂಡ. ಯಾವುದೇ ರೀತಿಯಲ್ಲೂ ಕೂಡ ಅವರನ್ನ ಅವಜ್ಞೆ ಮಾಡುವ, ಕೀಳಾಗಿ ಕಾಣುವ ಪ್ರಶ್ನೆಯೇ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಮಂಗಳಮುಖಿಯರ ಆದ್ಯತೆಗಾಗಿ, ಹಕ್ಕು ಬಾಧ್ಯತೆಗಾಗಿ, ಸಮಾಜದಲ್ಲಿ ಅವರಿಗೆ ಸಮಾನವಾದಂಥ ಸ್ಥಾನ, ಮಾನ, ಗೌರವ ಸಿಗಬೇಕು ಅನ್ನುವ ಒಂದು ದಿಕ್ಕಿನಲ್ಲಿ ಹಲವು ಹೋರಾಟಗಳಲ್ಲೂ ಭಾಗಿಯಾಗಿದ್ದೇನೆ. ಬಹಳ ಸ್ನೇಹಿತರು ಇದ್ದಾರೆ ನನಗೆ. ಅವ್ರ ಬಗ್ಗೆ ಅತ್ಯಂತ ಕಾಳಜಿ ಇದೆ, ಗೌರವ ಇದೆ, ಪ್ರೀತಿ ಇದೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ, ಅವರು ಕೊನೆಗೂ ಆ ವರ್ತಿಸುವ ವ್ಯತಿರಿಕ್ತವಾದಂಥ ವರ್ತನೆ ನಮಗೆ ಎಂಥ ಒಂದು ಜನ್ಮಾಘಾತವನ್ನ, ಹೃದಯಾಘಾತಕ್ಕೆ ಸಂಬಂಧ ಅಥವಾ ಸಂವಾದಿಯಾಗಿ ನೋವು ಕೊಡುವಂಥ ಕೆಲಸವನ್ನ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದೇ ನಮ್ಮ ವಿಜಯ ನ್ಯೂಸ್ ನಲ್ಲಿ ಶಾರದಾ ಡೈಮಂಡ್ ಅವರು ಇತ್ತೀಚೆಗೆ, ನಾನು ಊರಲ್ಲಿರಲಿಲ್ಲ, ಕಳೆದ 2 ದಿನದ ಹಿಂದೆ ನೋಡಿದೆ, ಒಂದು ವಿಡಿಯೋವನ್ನ ಮಾಡಿಬಿಟ್ಟಿದ್ದಾರೆ. ಆದರೆ ಇದೇ ರೀತಿಯ ನೋವು, ಇದೇ ರೀತಿಯ ನುರಿ, ಇದೇ ರೀತಿಯ ಆಘಾತ ನಾನು ಚಂದ್ರ ಲೇಔಟ್ನಲ್ಲಿ ಇವತ್ತೇನು ಆ ಚಂದ್ರ ಲೇಔಟಿನ ಕಾರ್ನರ್ ಅಲ್ಲಿ ಇವತ್ತು ಅಲ್ಲಿರುವಂಥ ಗಾರ್ಡನ್ ಅನ್ನ ಬಹಳ ಅದ್ಭುತವಾಗಿ ರಿನೋವೇಟ್ ಮಾಡಿ ಅಲ್ಲೊಂದು ಧ್ವಜಸ್ತಂಭವನ್ನು ಹಾಕಿ ಜನ ಕೂತ್ಕೊಳ್ಳುವ ಹಾಗೆ ಅದ್ಭುತವಾಗಿ ಮಾಡಿದಾರಲ್ಲ, ಅದರ ಪಕ್ಕದಲ್ಲಿ ನಾನು ಒಂದು ರೆಸ್ಟೋರೆಂಟ್ ಮಾಡಿದ್ದೆ, ದೇಸಿ ಆಹಾರ ಅಂತ. ಯಾವುದೇ ಅಡಲ್ಟ್ರೇಷನ್ ಇಲ್ದೇನೆ ನಮ್ಮ ದಕ್ಷಿಣ ಕನ್ನಡದ ಕರಾವಳಿ ಮತ್ತು ಮಲೆನಾಡಿನ ತಿಂಡಿ ತಿನಿಸುಗಳನ್ನು ಮಾಡಿದ್ದೆ. ಆವಾಗ ನನಗೆ ಆದ ಆಘಾತ ಇದೆಯಲ್ಲ, ಅದು ಶಾರದಾ ಅವರು ಹಂಚಿಕೊಂಡದಕ್ಕಿಂತ ಹೆಚ್ಚು ಕ್ರೂರವಾಗಿತ್ತು, ಹೆಚ್ಚು ಭೀಭತ್ಸವಾಗಿತ್ತು. ನನ್ನ ಇಡೀ ನಿರೀಕ್ಷೆಯ
ಆ ಗೋಪುರವನ್ನೇ ಕಾಲಡಿಗೆ ಹಾಕಿ ಹೊಸೆದು ನೆಲ ತಟ್ಟಿ ಶಾಪ ಹಾಕಿ ಹೋಗಿದ್ರು. ನನಗದು ಈ ಜನ್ಮದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಶಾರದಾ ಅವರ ಮಾತನ್ನ ಕೇಳಿದಾಗ ನನ್ನ ಹೆಚ್ಚು ಕಮ್ಮಿ 4-5 ವರ್ಷದ ಹಿಂದಿನ ಆ ಘಟನೆ ನನ್ನನ್ನು ಸಂಪೂರ್ಣವಾಗಿ ಆ ಕಾಲಕ್ಕೆ ಕೊಂಡೊಯ್ತು. ಹಾಗಾಗಿ ನಿಮ್ಮೊಟ್ಟಿಗೆ ನನ್ನ ಅನುಭವವನ್ನು ಶಾರದಾ ಅವರ ಅನುಭವದೊಟ್ಟಿಗೆ ಹಂಚಿಕೊಳ್ಳುವ ಮೂಲಕ ಇದರ ವಿರುದ್ಧವಾಗಿ ಒಂದು ಸಾಮಾಜಿಕವಾದಂಥ ಜಾಗೃತಿಯ ಚಳವಳ ಹುಟ್ಕೊಳ್ಬೇಕಾದ ಅಗತ್ಯ ಇದೆ. ಇದಕ್ಕೆ ಆದಂಥ ಒಂದು ಕಾನೂನಿನ ರಚನೆ ಆಗಬೇಕು. ಪೊಲೀಸರು ಇದರ ಬಗ್ಗೆ ಸರಿಯಾದಂಥ ಕ್ರಮವನ್ನು ತೆಗೆದುಕೋಬೇಕು. ಆ ಕಾರಣಕ್ಕಾಗಿ ನನ್ನ ಅನುಭವವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲಾಗಿ ನೀವು ಶಾರದಾ ಅವರ ವಿಜಯ ನಮ್ಮ ವಿಜಯ ನ್ಯೂಸ್ ಆ ಒಂದು ಟ್ಯಾಗ್ ಲೈನ್ ಅಲ್ಲಿ ಬಂದಂತ ಅವರ ಅನುಭವವನ್ನ ಕೇಳಿ ಆಮೇಲೆ ನನ್ನ ಅನುಭವವನ್ನ ಹೇಳ್ತೇನೆ. ನಮಸ್ಕಾರ, ನಾನು ಯಾರು ಅಂತ ಗೊತ್ತಾಯ್ತಲ್ಲ, ನಿಮ್ ಶಾರದಾ ಡೈಮಂಡ್. ಒಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಮಾತಾಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊನ್ನೆ ತ್ಯಾಗರಾಜ ನಗರದಲ್ಲಿ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಆಯ್ತು. ಸಾಯಂಕಾಲ ನಾವೆಲ್ಲ ಮಾತಾಡ್ತಾ ಕೂತ್ಕೊಂಡಿದ್ವಿ. ಮಾತಾಡ್ತಾ ಕೂತ್ಕೊಂಡಾಗ ಇಬ್ರು ಮಂಗಳಮುಖಿಯರು ಬಂದು ಸೀದಾ ಕೊಡಿ, ನಾವು ಆಶೀರ್ವಾದ ಮಾಡ್ತೀವಿ, ದುಡ್ಡು ಕೊಡಿ ಅಂತ ಹೇಳಿದ್ರು. ಕೊನೆಗೆ ಪಾಪ ಅಲ್ಲೇ ನಮ್ಮ ಅತ್ತಿಗೆ ತಾಯಿ 500 ರೂಪಾಯಿ ದುಡ್ಡು ಕೊಟ್ರು. 500 ರೂಪಾಯಿ ದುಡ್ಡು ಕೊಟ್ಟ ತಕ್ಷಣ ಅವರು, ಏನು ನೀವೇನು ಭಿಕ್ಷೆಗೆ ಕೊಡ್ತೀರಾ ದುಡ್ಡು? ಕೋಟಿಗಟ್ಲೆ ಮನೆ ಕಟ್ಟಿದೀರಾ, ಬರೀ 500 ರೂಪಾಯಿ ಕೊಡ್ತೀರಲ್ಲ. ನಾನೀಗ ಫೋನ್ ಮಾಡಿದ್ರೆ ನಮ್ಮವರು ಇಲ್ಲೇ ಇದಾರೆ, ಎಷ್ಟೊಂದ್ ಜನ ಬಂದ್ಬಿಡ್ತಾರೆ, ಆಮೇಲೆ ನೋಡಿ ನೀವು ಕಷ್ಟ ಅನ್ಭವಿಸ್ಬೇಕಾಗತ್ತೆ, ದುಡ್ಡು ಕೊಡದೆ ಚೆನ್ನಾಗಿ ದುಡ್ಡು ಇಸ್ಕೊಂಡೆ ಯಾರು ನಮ್ಮವ್ರಿಗೆ ಹೋಗೋದೇ ಇಲ್ಲ ಅಂತ ಶುರು ಮಾಡಿದ್ರು. ಅಷ್ಟೊತ್ತಿ ಪಾಪ ಆಂಟಿ ನೀವ್ ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೊರಟ್ರು. ಕೊನೆಗೆ ನಾನು ಮನೆ ಕಟ್ಟಿದ ಕಾಂಟ್ರಾಕ್ಟರ್ ಇಬ್ರು ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅವರಿಬ್ರು ಮಂಗಳಮುಖಿಯರು ಅಲ್ಲೇ ನಿಂತ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ರು. ಏನು ಭಿಕ್ಷೆಗ ಕೊಡ್ತೀರಾ 500 ರೂಪಾಯಿ ಹಾಗೆ ಹೀಗೆ ಅಂತ ಹೇಳಿ. ಕೊನೆಗೆ ಮಾತಾಡ್ತಾ ಇನ್ನೂ ಜನರನ್ನ ಕರ್ಕೊಂಡ್ ಬರ್ತೀವಿ ಅವೆಲ್ಲ ಹೇಳಿದ್ರಲ್ಲ. ನಾನು ಹೇಳಿದೆ, ನೀವೇನ್ ರೌಡಿಸಮ್ಮ ಮಾಡ್ತಾ ಇದೀರಾ ಇಲ್ಲಿ? ನಾವು ಓನರ್ ಅಲ್ಲ ಅಂತ ಹೇಳಿದೀವಿ, ಓನರ್ ಬರ್ಬೇಕು ಅಂತ ಹೇಳಿದೀವಿ, ನಿಂತ್ಕೊಳ್ಳಿ ಸಮಾಧಾನ, ಯಾಕೆ ಹಿಂಗ್ ಮಾಡ್ತೀರಾ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಮ್ಗೆ ಹಂಗ್ ಕರ್ಸ್ತೀನಿ ಅಂತ ಹೇಳಿಕೊಂಡೆ. ಪಾಪ ಕಾಂಟ್ರಾಕ್ಟರ್ ಏನೋ ಮಾತಾಡ್ತಾ ಇದಾರೆ, ಹಂಗೆ ಪ್ಯಾಂಟೇ ಬಿಚ್ಬಿಟ್ರು ಕಾಂಟ್ರಾಕ್ಟರ್ ಮುಂದೆ. ಕಾಂಟ್ರಾಕ್ಟರ್ ಅಜ್ಜ ಏನೂ ಮಾತಾಡ್ಲಿಲ್ಲ, ಸೀದಾ ಗೇಟಿಂದ ಹೊರಗೆ ಹೋಗ್ಬಿಟ್ರು. ನಾನು ಅಲ್ಲಿ ತನಕ ತುಂಬಾ ಸಮಾಧಾನವಾಗಿ ಕೂತಿದ್ದೆ. ಕೊನೆಗೆ ನಾನು ಹೇಳಿದೆ, ನಿಮ್ ಪ್ಯಾಂಟ್ ಬಿಚ್ಚೋದಷ್ಟೇ ಅಲ್ಲ, ನಿನ್ ಮೈ ಮೇಲೆ ಹಾಕೊಂಡಿರೋ ಅಷ್ಟು ಬಟ್ಟೆ ಬಿಚ್ಚಿ ನೀನು ನಿಂತರು ಕೂಡ ನಾನಂತೂ ನಿನಗೆ 1 ರೂಪಾಯಿನೂ ಕೊಡಲ್ಲ ಅಂತ ಹೇಳಿದೆ. ಅಷ್ಟೊತ್ತಿಗೆ ಎಲ್ಲೋ ಹೋದೋ ನನ್ನ ತಮ್ಮ ಬಂದು ಕ್ಯಾಶ್ ಇಲ್ಲ ಅಂತ ಹೇಳಿ ಪಾಪ ಕೊನೆ ಫೋನ್ ಪೇ 1000 ರೂಪಾಯಿ ಮಾಡಿದೆ. ಆ 1000 ರೂಪಾಯಿ ಇಸ್ಕೊಂಡು ಕೂಡ ಅವ್ರಿಗೇನು ಸಮಾಧಾನ ಇರಲಿಲ್ಲ. ಮತ್ತೆ ಇನ್ನೊಂದಿಷ್ಟು ಬೈಕೊಂತ ಶಾಪ ಹಾಕೊಂತ ನೀವು ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾ ಹಂಗೆ ಹೋದ್ರು. ಆಟೋ ಹೊತ್ಕೊಂಡು ನಾವು ಇನ್ನೊಂದಿಷ್ಟು ಜನನೆಲ್ಲ ಕಳಿಸ್ತೀವಿ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ನಾ ಇಲ್ಲಿಗೆ ಮುಗೀತು ಅಂತ ಅನ್ಕೊಂಡಿದ್ವಿ. ಮಾನೇಸ ಬೆಳಿಗ್ಗೆ ಹೋಮ ನಡೀತಾ ಇತ್ತು. ಅಣ್ಣ ಅದಕ್ಕೆ ಎಲ್ಲ ಪಾಪ ಕೆಳಗಡೆ ಹೋಮಕ್ಕೆ ಕೂತಿದ್ರು, ಗೃಹ ಪ್ರವೇಶದ್ದು. ಆಮೇಲೆ ಮತ್ತೆ ಇಬ್ರು ಯಾರೋ ಬೇರೆ ಮಂಗಳಮುಖಿಯರು ಬಂದ್ರು. ಬೆಳಿಗ್ಗೆ ಬಂದಿದ್ದೇನ್ ಸೀದಾ ಗೇಟ್ ಹತ್ರ ನಿಂತ್ಕೊಂಡು ಕೇಳಿದ್ದಲ್ಲ, ಸೀದಾ ಮನೆ ಒಳಗೆ ನುಗ್ಗಿದ್ದಾರೆ. ಎಲ್ಲಿ ಹೋಮ ನಡೀತಾ ಇತ್ತಲ್ಲ ಆ ಜಾಗಕ್ಕೆ ಬಂದು, ದುಡ್ಡು ಕೊಡಿ, ನಾವು ನಿಮಗೆ ಆಶೀರ್ವಾದ ಮಾಡ್ತೀವಿ ಅಂತ ಫುಲ್ ಡಿಮ್ಯಾಂಡ್. ನಾನು ನನ್ನ ತಮ್ಮ ಎಲ್ಲ ಫುಲ್ ಫಸ್ಟ್ ಮಹಡಿಲಿದ್ವಿ. ಅಲ್ಲಿಂದ ನಾವು ಕೆಳಗಡೆ ಬರೋ ಅಷ್ಟೊತ್ತಿಗೆ ಇವ್ರದ್ದು ಗಲಾಟೆ. ನಮ್ಮ ಅದಕ್ಕೆ ಪಾಪ ಅಷ್ಟೊತ್ತಿಗೆ 500 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. 500 ರೂಪಾಯಿ ದುಡ್ಡು ಇಸ್ಕೊಂಡು ಇವ್ರದ್ದು ಗಲಾಟೆ. ಮತ್ತೆ ಏನ್ ಭಿಕ್ಷೆಗೆ 500 ರೂಪಾಯಿ ಕೊಡ್ತೀರಾ, ಇನ್ನೂ ಕೊಡ್ಬೇಕು ನೀವು ನಮಗೆ ಅಂತೇಳಿ ಸೀರೆ ಬಿಚ್ಚಿಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆಗೂ ಪಾಪ ತುಂಬಾ ಬೇಜಾರಾಗೋಗ್ಬಿಟ್ಟಿದೆ. ನೀವು ಉದ್ಧಾರ ಆಗಲ್ಲ, ನೀವು ಹಾಳಾಗಿ ಹೋಗ್ತೀರಾ, ನೀವು ಕಾರ್ಯಕ್ರಮಕ್ಕೆ ಬಂದು ಈ ತರ ಮಾಡ್ತಿದ್ದೀರಲ್ಲ ಅಂತೇಳಿ. ಕೊನೆಗೆ ಈ ಸರಿ ಮಾತ್ರ ನಾವು ಸುಧಾರಿಸ್ಕೊಂಡ್ಲಿಲ್ಲ. ನಾವು ಆಕ್ಚುಲಿ ಎಲ್ರು ಚೆನ್ನಾಗೇ ಬೈದ್ವಿ. ಅವರು 500 ರೂಪಾಯಿ ಇಸ್ಕೊಂಡು ಕೂಡ ಒಂದು ಕರ್ಟಸಿ ಇಲ್ದಂಗೆ, ಒಂದು ಒಳ್ಳೆ ಮಾತಾಡ್ಲಿಲ್ದಂಗೆ ಇಬ್ರು ಕೂಡ ಕೆಟ್ಟದಾಗಿ ಬೈಕೊಂತ ಹೋದ್ರು. ನಮ್ದೇನ್ ಕರ್ಮ ಇಲ್ಲಿ? ಈಗ ಇದೊಂದೇ ನಮ್ಮನೆ ಕಾರ್ಯಕ್ರಮ ಅಷ್ಟೇ ಅಂತಲ್ಲ, ಬೆಂಗಳೂರಾಗ್ಲಿ ಯಾವುದೇ ಊರಲ್ಲಾಗ್ಲಿ ಎಲ್ಲೇ ಒಂದು ಈ ತರ ತೋರಣ ಕಟ್ಟಿದ್ದಾರೆ ಅಂತ, ಆ ತೋರಣ ಕಟ್ಟಿದ್ದಾರೆ, ಹೂವಿನ ಅಲಂಕಾರ ಆಗಿದೆ, ಡೆಕೋರೇಷನ್ ಇದೆ ಅಂದ ತಕ್ಷಣ ಎಲ್ಲಿರ್ತಾರೋ ನಾವಿವಾಗ ಕರೆದು ಬನ್ನಿ ನೀವು ಆಶೀರ್ವಾದ ಮಾಡಿ ಅಂತ ಅಂದ್ರೆ ಮಂಗಳಮುಖಿಯರು ಬಂದು ಆಶೀರ್ವಾದ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಸರಿ ಅಲ್ವಾ? ಈಗ ಇವರೇ ಬಂದು ನಾವು ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅಲ್ಲಿ ಜನ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ತಗೊಂಡು ಹೋಗ್ಬೇಕು. ಅವರು ಲಕ್ಷದಲ್ಲಾರು ಮನೆ ಕಟ್ಲಿ, ಕೋಟಿಲಾರು ಮನೆ ಕಟ್ಲಿ, ತಗೊಂಡು ಇವ್ರುಗಳು ಏನ್ ಮಾಡ್ತಾರೆ? ನೀವಿಷ್ಟೇ ದುಡ್ಡು ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ಇವ್ರೇ ದುಡ್ದಿಟ್ಟಿರ್ತಾರ ಅಲ್ಲಿ? ಇಲ್ಲ ಅಲ್ವಾ? ಒಂದು ಕರ್ಟಸಿ ಇರಬೇಕು, ಎಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇರಬೇಕು. ನಾವು ಬೇರೆ ಜನಗಳಿಗೆ ನಮ್ಮಿಂದ ನೋವಾಗಬಾರ್ದು ಅನ್ನೋದು ಒಂದು ಮನಸ್ಥಿತಿ ಇರಬೇಕು. ಇದ್ಯಾವುದೂ ಕೂಡ ನಾನು ಇತ್ತೀಚೆಗೆ ಈ ಮಂಗಳಮುಖಿಯರಲ್ಲಿ ನೋಡ್ತಾ ಇಲ್ಲ. ಸಿದ್ದರಾಮಯ್ಯನವರೇ, ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಮ್ ಕಾಂಗ್ರೆಸ್ ಸರ್ಕಾರ ಫ್ರೀ ಸವಲತ್ತುಗಳನ್ನು ಕೊಡ್ತಿದೀವಿ ಅಂತ ಹೇಳ್ತಿದ್ದೀರಾ, ಕೊಡ್ತಿದ್ದೀರಾ, ಮಾಡ್ತಿದ್ದೀರಾ, ಅದೆಲ್ಲ ಬಿಟ್ಟಾಕಿ ಫಸ್ಟ್
ಈ ಮಂಗಳಮುಖಿಯರಿಗೆ ಯಾರಿಗೆ ಕೆಲಸ ಮಾಡಬೇಕು ಅಂತ ನಿಜವಾಗ್ಲೂ ಒಂದು ಉದ್ದೇಶ ಇದೆಯೋ ಅಂತವ್ರಿಗೆ ನಿಮ್ ಸರ್ಕಾರದಿಂದ ಕೆಲಸ ಕೊಡಿಸಿ, ಅವ್ರಿಗೊಂದು ಬದುಕಿಗೆ ಒಂದು ವ್ಯವಸ್ಥೆ ಮಾಡ್ಕೊಡಿ. ಇದನ್ನ ನೀರು ಕೂಡ ಇನ್ನೂ ಯಾರು ಮಂಗಳಮುಖಿಯರು ಇದೇ ತರ ರೌಡಿಸಂ ಮಾಡ್ತಾರೆ ಅಂದ್ರೆ ಅಂತವ್ರ ಮೇಲೆ ಸುಮೋಟೋ ಕೇಸ್ ಹಾಕಿ ಅವ್ರನ್ನ ಒಳಗಡೆ ಹಾಕಿ. ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡೋವರೆಗೂ ಫ್ರೆಂಡ್ಸ್ ಈ ವಿಡಿಯೋ ಶೇರ್ ಮಾಡ್ತಾನೆ ಇರಿ. ಇದಕ್ಕೊಂದು ಪರಿಹಾರ ಸಿಗ್ಲೇಬೇಕು. ಯಾಕಂದ್ರೆ ಇದು ಒಬ್ರು ಸಮಸ್ಯೆ ಅಲ್ಲ, ನಾನು ಈ ತರ ಸಮಸ್ಯೆ ತುಂಬಾ ಕಡೆ ನೋಡ್ಬಿಟ್ಟಿದ್ದೇನೆ. ಬರೀ ನಮ್ಮನೆ ಹತ್ರ ಅಂತ ಅಲ್ಲ, ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತಿದೆಯೋ ಇದೇ ತರ ನಡೀತಾ ಇದೆ. ನಮ್ಗೆ ಈ ಸಮಸ್ಯೆ ನಮ್ಗೆ ಖಂಡಿತವಾಗಿಯೂ ಒಂದು ಉತ್ತರ ಬೇಕು. ಉತ್ತರ ಸಿಗೋವರೆಗೂ ಈ ವಿಡಿಯೋ ಶೇರ್ ಮಾಡ್ತಾನೆ ಇರಿ. ಧನ್ಯವಾದಗಳು. ಕೇಳಿದ್ರಲ್ಲ, ಎಷ್ಟು ನೋವಾಗುತ್ತೆ. ನಾವು ಕೋಟಿಗಟ್ಲೆ ಮನೆ ನಾವು ಕಟ್ತೇವೆ, ಸಾಲವೋ ಸೋಲವೋ ದುಡಿಮೆಯೋ, ಅದರ ಹಿಂದೆ ಇರುವ ಕಥೆಯೇ ಬೇರೆ. ಅದು ನಮ್ಮ ವ್ಯಥೆ, ನಮ್ಮ ಕಥೆ, ನಮ್ಮ ಹೋರಾಟ. ಹೂ ಆರ್ ಯು? ನೀವ್ಯಾರು ಕೇಳಲಿಕ್ಕೆ? ನೀವ್ಯಾರು ಬಂದು ನಮ್ಮನ್ನ ಬೆದರಿಸ್ಲಿಕ್ಕೆ? ನೀವ್ಯಾರು ಬಂದು ನಮಗೆ ಶಾಪ ಹಾಕ್ಲಿಕ್ಕೆ? ದೇಸಿ ಆಹಾರಲ್ಲಿ ಏನಾಯ್ತು ಗೊತ್ತಾ? ನಾನು ಪತ್ರಿಕೋದ್ಯಮ ಅಡಲ್ಟ್ರೇಟ್ ಆಗಿದೆ, ನನ್ನ 40 ವರ್ಷದ ಪತ್ರಿಕೋದ್ಯಮ ಸಾಕು. ನನಗೆ ಮೊದಲಿಂದಲೂ ಒಂದು ಕನಸಿತ್ತು, ನನ್ನ ಪತ್ನಿ ಆಗ್ಬೋದು, ನನ್ನ ತಾಯಿ ಆಗ್ಬೋದು, ನಮಗೆ ತುಂಬ ಅದ್ಭುತವಾದಂಥ ಶಾಕಾಹಾರಿ ಅಡುಗೆಯನ್ನ ಮಾಡ್ತಾರೆ. ನಾನು ಸ್ವಲ್ಪ ರುಚಿಯನ್ನ ಹಂಟ್ ಮಾಡುವಂಥ ಅಭ್ಯಾಸ ಇದೆ ನನಗೆ. ಹಾಗಾಗಿ ಹೋಟೆಲ್ ಉದ್ಯಮಕ್ಕೆ ಕೈ ಹಾಕಿ ನೋಡೋಣ. ಕೋವಿಡ್ ಜಸ್ಟ್ ಆವಾಗ ಬರುವ ಹಂತ. ನನಗೆ ಕೋವಿಡ್ ಬರುತ್ತೆ ಅನ್ನುವ ಕಲ್ಪನೆ ಕೂಡ ಇರಲಿಲ್ಲ. ಆ ಹೋಟೆಲನ್ನು ಮಾಡಲಿಕ್ಕೆ ನನ್ನ ಮಗಳು ಆಸಕ್ತಿಯನ್ನು ತೋರಿಸಿದ್ಲು. ಅವಳು ಕೂತ್ಕೊಳ್ತಾಳೆ ಅನ್ನುವ ಕಾರಣಕ್ಕಾಗಿ ತುಂಬ ಲ್ಯಾವಿಶ್ ಆಗಿ ಅದನ್ನು ಮಾಡಿದೆ. ದೇಸಿ ಆಹಾರ ಅಂತ ಹೆಸರಿಟ್ಟೆ. ನನ್ನ ಎಲ್ಲ ಸ್ನೇಹಿತರು ಅವರೆಲ್ಲರೂ ಬಂದು ನನಗೆ ಸಹಕಾರ ಮಾಡಿದ್ರು. ಮಲ್ಲೇಶ್ವರಂನ ನಮ್ಮ ಶ್ರೀನಾಥ್ ಇರ್ಬೋದು, ನಮ್ಮ ಯದು ಇರ್ಬೋದು, ಇಡೀ ನನ್ನ ಮಗಳ ಫ್ರೆಂಡ್ಸ್ಗಳು, ನಮ್ಮ ಕುಟುಂಬಿಕರು ಎಲ್ಲರೂ ಬಂದಿದ್ರು. ತಳಿರು, ತೋರಣ, ರಂಗೋಲಿ, ಸ್ವತಃ ನಮ್ಮ ಶ್ರೀನಾಥ್ ರಂಗೋಲಿಯನ್ನು ಹಾಕಿದ್ರು. ಇವತ್ತಿಗೂ ನನಗದು ಬಹಳ ಅದ್ಭುತವಾದ ನೆನಪು. ಗಣೋಮ ನಡೀತಾ ಇತ್ತು. ಗಣೋಮಕ್ಕೆ ನಾನು, ನನ್ನ ಮಿಸ್ಸಸ್ಸು ಕೂತಿದ್ದೇವೆ. ನನ್ನ ತಂಗಿ ಗಂಡ ಬಂದಿದ್ದಾರೆ, ಅವರು ಪೊಲೀಸ್ ಇಲಾಖೆಯಲ್ಲಿರೋದು. ಎಲ್ಲ ಸ್ನೇಹಿತರು ಬಂದಿದ್ದಾರೆ, ಓನರ್ ಇದ್ದಾರೆ, ಅಕ್ಕಪಕ್ಕದ ಎಲ್ಲರೂ, ಒಂದಿಷ್ಟು ಸಿನಿಮಾದ ನನ್ನ ಒಡನಾಡಿಗಳು ಎಲ್ಲರೂ ಬಂದಿದ್ರು. ಅಷ್ಟೊತ್ತಿಗೆ ದಿಢೀರ್ ಅಂತ ಒಂದು 4-6 ಜನರ ಈ ಮಂಗಳಮುಖಿಯರ ಗ್ಯಾಂಗು ಅಲ್ಲಿ ಅಟಕಾಯಿಸಿ. ಹೇಗೆ ಶಾರದಾ ಅವರು ಹೇಳಿದಾರೋ, ಹೋಮ ನಡೀತಾ ಇದೆ, ಅಣ್ಣ ಅತ್ತಿಗೆ ಕೂತಿದ್ದಾರೆ, ಗೇಟಲ್ಲಿ ಕೇಳುವ ಬದಲು ನೇರ ಬಂದು ಹೋಮದ ಕುಂಡದ ಪಕ್ಕದಲ್ಲೇ ನಿಂತರು ಅಂತಂದ್ರಲ್ಲ, ಸೇಮ್ ಟು ಸೇಮ್ ಹೋಮದ ಕುಂಡದ ಪಕ್ಕದಲ್ಲಿ ಹೋಮ ಆಗ್ತಾ ಇದೆ. ಭಟ್ರು ನಮಗೇನೋ ಕೈಂಕರ್ಯಕ್ಕೆ ಹೇಳ್ತಾ ಇದ್ದಾರೆ. ನಾನು ಹೀಗೆ ನೋಡ್ತಾ ಇದ್ದೇನೆ, ಅವರ ಹೆಜ್ಜೆ ಗುರುತುಗಳು, ಪಾದಗಳು ಅಲ್ಲಿ ಕಾಣ್ತಾ ಇದೆ. ದುಡ್ಡು ಕೊಡಿ. ಎಷ್ಟು? 25,000 ಡಿಮ್ಯಾಂಡ್ ಮಾಡಿದ್ರು. ನನ್ನ ಮಗಳಿದ್ಲು, ಸಾರಿ ಹೇಳಿದ್ರು ಅವರು. ನನ್ನ ಭಾವ ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ಸ್ವಲ್ಪ ಜಬರ್ದಸ್ತ್ ಮಾಡಿದ್ರು. ಏನು, ಆಗಲೇ ನಿಮಗೆ 1,000 ರೂಪಾಯಿ ಕೊಟ್ಟಿದ್ದೇವೆ, 25,000 ಏನು ಡಿಮ್ಯಾಂಡ್ ಮಾಡ್ತೀರಿ? ನಾವು ಕಷ್ಟವೋ ಏನೇನೋ ಇಟ್ಟುಕೊಂಡು ಸಾಲವೋ ಏನೋ ಮಾಡೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾಡಿದ್ದೇವೆ. ನೀವು ಬಂದಿದ್ದೀರಿ, 1,000 ರೂಪಾಯಿ ಕೊಟ್ಟಿದ್ದೇವೆ, ತೆಗೆದುಕೊಂಡು ಹೋಗಿ. ಏನು ಭಿಕ್ಷೆ ಹಾಕ್ತೀರಾ? ಏನಂತ ಇದು ಮಾಡ್ತೀರಿ? ಇಷ್ಟು ದೊಡ್ಡ ಹೋಟೆಲ್ ಕಟ್ಟಿದ್ದೀರಿ, ನಮಗೊಂದು ದುಡ್ಡು ಕೊಡ್ಲಿಕ್ಕೆ ದಾಡಿಯ ನಿಮಗೆ? 20,000 ಆದರೂ ಕೊಡಿ. ಆಮೇಲೆ 15,000ಕ್ಕೆ ಬಂದರು. ಹೀಗೆ ಬರ್ತಾ ಬರ್ತಾ ಅವರ ಧ್ವನಿ ಏರ್ತಾ ಇತ್ತು. ದಗ ಅಂತ ಕುಣಿತಾ ಇದ್ರು, ಏನೇನೋ ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾ ಇದ್ರು. ನಮ್ಮ ಭಾವ ಸ್ವಲ್ಪ ಖಬರ್ದಾರ್ ಅಂತಂದ್ರು, ಹುಷಾರ್ ಅಂತಂದ್ರು. ಏನಂತ ಡಿಮಾಂಡ್ ಮಾಡ್ತಾ ಇದ್ದೀರಿ? ಯಾವ ಹಕ್ಕಿದೆ ನಿಮಗೆ? ಕೊಟ್ಟದ್ದನ್ನು ತಗೊಂಡು ಮುಂದೆ ಹೋಗಿ ಅಂತ. ಶಾರದಾ ಅವರ ಹೇಳಿದ್ದಕ್ಕೂ ನನ್ನ ಮಾತಿಗೂ ನಿಮಗೆ ಎಷ್ಟರ ಮಟ್ಟಿಗೆ ತಾಳೆ ಬೀಳ್ಬೋದು ಅಂದರೆ ನನ್ನ ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾ ಹೋದರೆ ನನ್ನ ಕಣ್ಣು ತುಂಬಿ ಬರುತ್ತೆ ಇವತ್ತು. ಯಾಕೆಂದರೆ ಅವರು ಅವತ್ತು ಬಟ್ಟೆ ಬಿಚ್ಚಿದ್ರು, ನೆಲ ಬಡಿದ್ರು, ಒದ್ರು, ನೆಲಕ್ಕೆ ಶಾಪ ಹಾಕಿದ್ರು. ನೀವು ಖಂಡಿತ ಉದ್ಧಾರ ಆಗುವುದಿಲ್ಲ, ನೀವು ಹಾಳಾಗಿ ಹೋಗ್ತೀರಿ, ಹಾಗೆ ಹೀಗೆ ಅಂತೇಳಿ ಇಡೀ ನಮ್ಮ ಹೋಮದ ಆ ಒಂದು ಭಾವನಾತ್ಮಕವಾದಂಥ, ನಾವು ಏನೋ ನಿರೀಕ್ಷೆ, ಕಲ್ಪನೆ, ಭರವಸೆ ಇಟ್ಟು ಬದುಕು ಕಟ್ಟಬೇಕು ಅಂತ ಹೋದಂಥ ಹೊತ್ತಲ್ಲಿ ಅವರು ಅದೇ ಹೋಮಕುಂಡದ ಪಕ್ಕದಲ್ಲೇ ಭಟ್ರು ಮಂತ್ರ ನಿಲ್ಲಿಸಿದ್ರು. ಎಲ್ಲರೂ ಅವಾಕ್ಕಾಗಿ ನೋಡ್ತಾ ಇದ್ದಾರೆ.
ಇವರ ಧ್ವನಿ ಏರ್ತಾ ಇದೆ, ಶಾಪ ಹಾಕ್ತಾ ಇದ್ದಾರೆ. ಒಬ್ಬಳಂತೂ ಕೂತು ನೆಲ ತಟ್ಟುತ್ತಾ ಇದ್ದಾಳೆ, ನೀವು ಹಾಳಾಗಿ ಹೋಗ್ತೀರಿ, ಹಾಳಾಗಿ ಹೋಗ್ಬೇಕು. ಈ ರೀತಿಯ ಶಾಪ ಹಾಕಿದಾಗ ನಾನು, ನನ್ನ ಹೆಂಡತಿ, ಅಲ್ಲಿ ಇದ್ದವರೆಲ್ಲರೂ ತಕ್ಷಣ ಭಾವುಕತೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಕಣ್ಣೀರು ಹಾಕಿದೆ. ಒಂದು ದಳ 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 ಅಂತ ಹೋಮದ ಕುಂಡಕ್ಕೆ ಅಲ್ಲಿ ಕೂತಂತ ನನ್ನ ಕಣ್ಣಲ್ಲಿ, ನನ್ನ ಮಿಸಸ್ಸಿನ ಕಣ್ಣಲ್ಲಿ ಜಳ 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 ಅಂತ ನೀರು. ಅಲ್ಲಿದ್ದವರೆಲ್ಲ ಸ್ತಂಭೀಭೂತರ. ಅಷ್ಟೊತ್ತಿಗೆ ನನ್ನ ಮಗಳು ಏನೋ ಒಂದು ಐಡಿಯಾ ಮಾಡಿ ಅವರಿಗೆ ಮತ್ತೊಂದು 1,000 ರೂಪಾಯಿ ಕೊಟ್ಟು ಆಮೇಲೆ ಅವಳನ್ನು ಕಳಿಸಿದ್ರು. ಇನ್ನೇನು ಹೋಮ ಮುಗಿತಾ ಇದೆ ಅನ್ನುವಾಗ ಮತ್ತೊಂದು ಗ್ಯಾಂಗ್ ಬಂತು, ಅವ್ರದ್ದು ಜಬರ್ದಸ್ತು. ಆವಾಗ ಅವರಿಗೂ ಏನೋ ಕೊಟ್ಟು ನನ್ನ ಮಗಳು ಏನೋ ಗೋಡೆಯಲ್ಲಿ ಏನೋ ಬರೆಸಿದ್ಲು. ಹೋಟೆಲ್ನ ಮಾರದಿನ ಕೂಡ ಇನ್ನೊಂದು ಗ್ಯಾಂಗ್ ಬಂತು. ಆವಾಗ ಮಗಳ ತೆಗೆದುಕೊಂಡು ಹೋಗಿ ಆ ಗೋಡೆಯಲ್ಲಿ ಏನೋ ಬರೆಸಿ ತೋರಿಸಿದ್ರು. ಆವಾಗ ಹೋದ್ರು. ನೀವು ನಂಬಿ 86 ಲಕ್ಷ ಕಳ್ಕೊಂಡೆ ನಾನು ಆ ಹೋಟೆಲ್ನಲ್ಲಿ. 3 ಲಾಕ್ಡೌನ್ ಆಯ್ತು. ನಮ್ಮ ಕಬ್ಬನಾಲ ದೋಸೆ, ಪತ್ರೊಡೆ, ಪುಂಡಿ ಎಲ್ಲವೂ ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ ಗುರುಕಿರಣ್ನಿಂದ ಹಿಡಿದು ಪ್ರತಿಯೊಂದು ಸಿನಿಮಾದವರಿಗೆ, ಇವರಿಗೆ ಎಲ್ಲರಿಗೂ ನಮ್ಮದೇ ಆಹಾರ ಸಪ್ಲೈ ಆಗ್ತಾ ಇತ್ತು. ಅಹೋರಾತ್ರಿ ನಾವು ಇಡೀ ಕುಟುಂಬ ಸಮೇತ ದುಡಿತಾ ಇದ್ದೆವು. ನಾನೇ ಸ್ವತಃ ಹೋಗಿ ತರಕಾರಿಯನ್ನ ಬೆನ್ನ ಮೇಲೆ ಹೊತ್ತು ತರ್ತಾ ಇದ್ದೆ. ಅಂಥದ್ದನ್ನೆಲ್ಲ ಮಾಡಿಯೂ ಕೊನೆಗೆ ಲಾಕ್ಡೌನ್ ಆಯ್ತು, ಹೋಟೆಲ್ ಲಾಸ್ ಆಯ್ತು, ಬಂದ್ ಮಾಡಿದೆ. ಸುಮಾರು 82 ಲಕ್ಷ ಕಳ್ಕೊಂಡೆ. ನನಗೆ ಇವತ್ತಿಗೂ ಅದು ಎಷ್ಟು ನೋವು ಅಂತಂದ್ರೆ, ಅವರು ಹಾಕಿದ ಶಾಪಕ್ಕೆ ಹಾಗಾಯ್ತೆ. ಆ ನೆಲ ತಟ್ಟಿ ಶಾಪ ಹಾಕಿದ್ರಲ್ಲ, ಯಾವಾಗಲೂ ಸೋತ ನಂತರ, ಬಿದ್ದ ನಂತರ, ಆಘಾತ ಆದಾಗ ನಿಮಗೆ ಈ ಥರದ್ದೆಲ್ಲವೂ ರೀಕಾಲ್ ಆಗತ್ತೆ. ನಾನು ಕೇಳ್ತೇನೆ, ಶಾರದಾ ಅವರು ಕೇಳಿದ ಪ್ರಶ್ನೆಯನ್ನೇ ಕೇಳ್ತೇನೆ, ಹೂ ಆರ್ ಯು? ನೀವು ಯಾರು? ನೀವೇನೇ ನಮ್ಮ ದಾಯಾದಿಗಳ? ನೀವು ದುಡ್ಡು ಕೊಟ್ಟಿದ್ದೀರಾ ನಮಗೆ? ನಿಮಗೆ ನೀವು ಆಶೀರ್ವಾದ ಮಾಡಲಿಕ್ಕೆ ಹೂ ಆರ್ ಯು? ನೀವು ಯಾರು ಆಶೀರ್ವಾದ ಮಾಡಲಿಕ್ಕೆ? ದೇವರ ಕೆಲಸ ನಡೀತಾ ಇದೆ, ಹೋಮ ನಡೀತಾ ಇದೆ, ಶುಭ ಕಾರ್ಯ ನಡೀತಾ ಇದೆ. ನಾವೇನೋ ಕಷ್ಟಪಟ್ಟು ಒಂದು ಭವಿಷ್ಯಕ್ಕಾಗಿ ಏನೋ ಒಂದು ಅಲ್ಲಿ ನಿರೀಕ್ಷೆಯನ್ನು ಹೊತ್ತು ನಮ್ಮದೇ ಆದಂಥ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದೇವೆ. ನೀವು ಬಂದು ಕೊಟ್ಟ ದುಡ್ಡನ್ನು ಇಸ್ಕೊಂಡು ಹೋಗೋದಲ್ದೇನೆ, ವಿನಮ್ರತೆಯನ್ನು ತೋರಿಸೋದಲ್ದೇನೆ, ವಿನಯವನ್ನು ಪ್ರದರ್ಶಿಸೋದಲ್ದೇನೆ, ನಮ್ಮ ಕಂಪೌಂಡ್ ಒಳಗೆ ಬಂದು ನಮ್ಮ ಕಾರ್ಯಕ್ರಮದೊಳಗೆ ನುಗ್ಗಿ ರೌಡಿಗಳ ಥರ ಆಡಬಾರದ ಮಾತನಾಡಿ ನೆಲ ತಟ್ಟಿ ಶಾಪ ಹಾಕ್ತಿರಲ್ಲ. ನೀವು ಯಾವ ಜಾತಿ ರಾಕ್ಷಸರ್ರಿ? ಮನುಷ್ಯತ್ವ ಇಲ್ವಾ ನಿಮಗೆ? ಮಾನವೀಯತೆ ಇಲ್ವಾ ನಿಮಗೆ? ಈ ಸಮಾಜದಲ್ಲಿ ನಿಮಗೆ ನಾವೆಲ್ಲರೂ ಗೌರವ ಕೊಡ್ತಾ ಇದ್ರೆ, ನೀವು ಬಂದು ಎಲ್ಲೇ ಒಂದು ಮಾವಿನ ತುಂಕೆ ಹಾಕ್ಲಿ, ಎಲ್ಲೇ ಒಂದು ಹೂವಿನ ಹಾರ ಹಾಕ್ಲಿ, ಎಲ್ಲೇ ಒಂದು ಶುಭ ಕಾರ್ಯ ಅಂತ ಅಲ್ಲಿ ಹೊರಗಡೆ ಸೂಚನಾತ್ಮಕವಾಗಿ ಏನಾದ್ರೂ ಒಂದು ಆವರಣವನ್ನು ಕಟ್ಟರೆ ಸಾಕು, ನಿಮ್ಮ ಗ್ಯಾಂಗ್ ಅಲ್ಲಿ ಪ್ರತ್ಯಕ್ಷ. ಪೊಲೀಸರಿಗೆ ಫೋನ್ ಮಾಡಿದ್ರೆ ಪೊಲೀಸರು ಬರುವುದಿಲ್ಲ. ದುರಂತ ಕೇಳಿ, ನಾವು ಪೊಲೀಸರಿಗೂ ಫೋನ್ ಮಾಡಿದೆವು. ಅವ್ರೇನಾದ್ರೂ ಮಾಡಿ ಸುಧಾರಿಸಿ ಕಳಿಸಿ ಸಾರ್ ಅಂತಾರೆ. ಅಂದ್ರೆ ಪೊಲೀಸರಿಗೆ ಅವರಿಗೆ ಒಳನಂಟಿದೆ. ಭ್ರಷ್ಟಾಚಾರದ ಬಂಧ ಇದು. ಸರ್ಕಾರ ಗಮನಿಸಬೇಕಿದನ್ನ. ಇಂಥ ಪುಂಡು ಪೋಖರಿಗಳಿಗೆ, ನಮ್ಮ ಒಂದು ಶುಭ ಕಾರ್ಯಕ್ಕೆ ಬಂದು ಅಶುಭವನ್ನ ನುಡಿಯುವ ಈ ರೌಡಿಗಳಿಗೆ ಒಂದು ತತ್ಪೂರ್ವಕವಾದಂಥ ಶಾಸ್ತಿ ಆಗದೇ ಇದ್ರೆ, ಕಾನೂನಾತ್ಮಕವಾದಂಥ ಒಂದು ಇವರ ಮೇಲೆ ಆಕ್ಷನ್ ಆಗದೇ ಇದ್ರೆ ಇದು ಹೀಗೇ ಮುಂದುವರಿತದೆ. ಇವತ್ತು ಶಾರದಾ ಅವರು ಮಾತಾಡೋದ್ರಿಂದ ನಾನು ಮಾತಾಡಿದೆ. ಎಷ್ಟೋ ಜನ ಇದನ್ನ ನುಂಗಿಕೊಂಡು ಕೂತಿದ್ದಾರೆ, ಯಾರೂ ಮಾತಾಡ್ತಾ ಇಲ್ಲ. ಇದರ ಬಗ್ಗೆ ಒಂದು ಚಳವಳ ಆಗಬೇಕು. ದಯವಿಟ್ಟು ಹೇಳ್ತೇನೆ, ನನ್ನ ಚಾನೆಲ್ನಿಂದ ನಿಮಗೆ ಈ ಮಂಗಳಮುಖಿಯರಿಂದ ನಿಮ್ಮ ಮನೆಯ ಶುಭ ಕಾರ್ಯಕ್ಕೆ ಈ ರೀತಿಯ ತೊಂದರೆ ಆದರೆ ವಿಡಿಯೋದಲ್ಲಿ ಒಂದು ರೆಕಾರ್ಡ್ ಮಾಡಿ ಕಳಿಸಿ, ನಾನು ಖಂಡಿತ ಪಬ್ಲಿಷ್ ಮಾಡ್ತೇನೆ. ಇದನ್ನೊಂದು ಚಳವಳ ಮಾಡೋಣ. ಶಾರದಾ ಅವರು ಆರಂಭ ಮಾಡಿದ್ದಾರೆ, ಅದಕ್ಕೆ ಒಂದು ತಾರ್ಕಿಕವಾದ ಅಂತ್ಯವನ್ನ ತೆಗೆದುಕೊಂಡು ಹೋಗಿ ಮುಟ್ಟಿಸಲೇಬೇಕು. ನೋಡಿ, ಹೃದಯಕ್ಕೆ ಆದ ಗಾಯಕ್ಕೆ ಮದ್ದಿಲ್ಲ, ನೆನಪಿಡಿ. ನಾವಿವತ್ತಿಗೂ ಭಾರತೀಯ ಸಂಸ್ಕೃತಿಯನ್ನ ನಂಬುದವರು, ದೇವರನ್ನ ನಂಬುದವರು, ಸನಾತನಿಗಳು. ನಮಗೆ ನಮ್ಮ ಶುಭ ಕಾರ್ಯಕ್ಕೆ ಯಾರಾದ್ರೂ ಅಡ್ಡಿ ಬಂದು, ಈ ಹಿಂದೆ ರಾಕ್ಷಸರೆಲ್ಲ ಇದ್ರಲ್ಲ, ಮುನಿಗಳು, ಋಷಿಗಳು, ಇವರೆಲ್ಲ ಹೋಮ ಹವನ ಮಾಡುವಾಗ ಬಂದು ಆತಂಕವನ್ನ ತಂದು ಹೊಡಿತಿದ್ರಲ್ಲ,
ಸುಬಾಹು ಮಾರೀಚನಂತವರು ರಾಕ್ಷಸರು, ಅದು ನೆನಪಾಗುತ್ತೆ. ಇವರ ಶಾಪದಿಂದಲೇ ನಮಗೇನೋ ಆಯ್ತೇನೋ ಅಂತ ಅನಿಸ್ತದೆ. ಶಾಪ ಕೊಡ್ಲಿಕ್ಕೆ ಅವರೇನು ಮಹಾನ್ ಸಾಧಕರೇನು ಅಲ್ಲ, ಅಥವಾ ಸಂತರು ಅಲ್ಲ, ಅಥವಾ ತಪಸ್ವಿಗಳು ಅಲ್ಲ, ಪುಂಡು ಪೋಖರಿಗಳು. ಈ ಶಬ್ದವನ್ನು ಯಾಕೆ ಬಳಸ್ತಾ ಇದ್ದೇನೆ ಅಂತಂದ್ರೆ, ನಿಮ್ಮ ಬಗ್ಗೆ ಪ್ರೀತಿ ಇದೆ, ಗೌರವ ಇದೆ, ನಿಮಗೊಂದು ಒಳ್ಳೇದಾಗಬೇಕು ಸಮಾಜದಲ್ಲಿ ಅಂತಿದೆ. ಆದರೆ ನೀವು ಬಂದು ಮಾಡುವ ಕೆಲಸ ಏನು? ನಿಮಗೆ ಏನು ಹಕ್ಕಿದೆ? ಇದೇ ಶಾರದಾ ಅವರ ಅಣ್ಣ ಅತ್ತಿಗೆ ಅಲ್ಲಿ ಕೂತಾಗ 500 ರೂಪಾಯಿ ಕೊಟ್ಟಿದ್ದಾರೆ, 1000 ರೂಪಾಯಿ ಕೊಟ್ಟಿದ್ದಾರೆ, ಆದ್ರೂ ಕೂಡ ಅಲ್ಲಿ ಶಾಪ ಹಾಕ್ತೀರಿ. ಕೋಟಿಗಟ್ಟಲೆ ಮನೆ ಕಟ್ಟಿದ್ದಾರೆ, ಏನ್ ನಿಮ್ಮ ಅಪ್ಪ ಕೊಟ್ಟಿದಾರ? ಕೊಟ್ಟ ದುಡ್ಡನ್ನ ಬೇಡುವುದು ಭಿಕ್ಷೆ, ಅದರ ಮೇಲೆ ಹಕ್ಕು ಚಲಾಯಿಸ್ತೀರಿ. ಯಾವ ಸಂವಿಧಾನಾತ್ಮಕವಾದಂಥ ಕಲಮಿನಲ್ಲಿ ಅಥವಾ ಕಾಯ್ದೆ ಕಾನೂನಿನಲ್ಲಿ ನೀವು ನಮ್ಮಂಥವ್ರ ಹತ್ರ ಬಂದು ಕೇಳುವ ಹಣಕ್ಕೆ ಆಧಾರ ಇದೆ? ತೋರಿಸಿ. ಮಂಗಳಮುಖಿಯರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ, ಯಾವುದೋ ಒಂದು ಕಾಲದಲ್ಲಿ ನಿಮ್ಮ ಬಗ್ಗೆ ಹುಟ್ಟಿಕೊಂಡಂತ ಒಂದು ನಂಬಿಕೆ, ನಿಮಗೆ ದುಡ್ಡು ಕೊಟ್ಟರು ನಾವೇನೋ ರೂಪಾಯಿ ತಕೊಂಡ್ರೆ ನಮಗೇನೋ ಉದ್ಧಾರ ಆಗುತ್ತೆ ಅಂತ ನಾವು ನಂಬಿ ನಿಮಗೆ ಪ್ರೀತಿ, ವಿಶ್ವಾಸ, ಗೌರವವನ್ನು ತೋರಿಸಿದರೆ, ವಿನಯಪೂರ್ವಕವಾಗಿ ಅದನ್ನು ಸ್ವೀಕರಿಸಿ ಒಂದು ಪ್ರೀತಿಯ 4 ಮಾತನಾಡುವುದು ಬಿಟ್ಟು ಡಿಮಾಂಡ್ ಮಾಡ್ತೀರಿ. ಯಾವ ಹಕ್ಕಿದೆ ನಿಮಗೆ ಡಿಮಾಂಡ್ ಮಾಡಲಿಕ್ಕೆ? ಯಾವ ಹಕ್ಕಿದೆ ನಿಮಗೆ ನಮಗೆ ಶಾಪ ಹಾಕ್ಲಿಕ್ಕೆ? ಅದೇ ನಿಮ್ಮ ಮೇಲೆ ಇದ್ದ ಗೌರವಕ್ಕಾಗೇನೆ ಶಾರದಾ ಅವರ ಕುಟುಂಬವು ಸುಮ್ಮನೆ ಕಳಿಸಿದೆ, ನಾನು ಸುಮ್ಮನೆ ಕಳಿಸಿದ್ದೇನೆ. ಯಾಕೆಂತಂದ್ರೆ ನೀವು ಎಂಟರ್ ಆಗುವ ಸಮಯ, ಸಂದರ್ಭ, ಕಾಲ ಅದು ಭಾವನಾತ್ಮಕವಾಗಿರುತ್ತೆ, ಸಾಂಪ್ರದಾಯಿಕವಾಗಿರುತ್ತೆ. ನಾವು ಯಾವುದೋ ಒಂದು ಧರ್ಮ ಕಾರ್ಯದಲ್ಲಿ ಇರ್ತೇವೆ. ನಿಮ್ಮಾಗೆ ವರ್ತಿಸ್ಲಿಕ್ಕೆ ನಾವು ರೌಡಿಗಳಲ್ಲ, ಅಮಾನುಷರಲ್ಲ. ಹಾಗಾಗಿ ನಿಮ್ಮನ್ನು ಸುಮ್ಮನೆ ಕಳಿಸ್ತೇವೆ. ತದಕಿದ್ರೆ ಏನಾಗ್ತಿತ್ತು? ಪೊಲೀಸರಿಗೆ ದುಡ್ಡು ಕೊಟ್ಟು ನೀವು ಬಚಾವಾಗಬಹುದು, ನಮ್ಮಂಥವ್ರಿಗಲ್ಲ. ನಾವು ನಿಮ್ಮನ್ನ 4 ಬೈದು ಸಿಟ್ಟುಕೊಂಡು, ಅದು ಯಾವಾಗ ನೀವು ನಮ್ಮನ್ನ ಟ್ರಿಗರ್ ಮಾಡುವ ಆತ್ಯಂತಿಕ ನೆಲೆಯಲ್ಲಿ. ಮೊದಲು ನಾವು ಅತ್ಯಂತ ಸಾಮ ಭೇದ ಎರಡನ್ನೂ ಬಳಸ್ತೇವೆ, ದಂಡವನ್ನ ಇವತ್ತಿನವರೆಗೂ ಬಳಸಿಲ್ಲ. ನೆನಪಿಡಿ, ನೀವು ಇದೇ ತರ ಮುಂದುವರೆದ್ರೆ ಜನ ನಿಮ್ಮನ್ನ ಸೊಟ್ಟ ತೆಗೆದುಕೊಂಡು ನಿಮಗೆ ಬೆನ್ನಿಗೆ ಬಡಿಯುವ ದಿನಗಳ ಹತ್ತಿರದಲ್ಲಿದೆ. ಮನುಷ್ಯರ ತಾಳ್ಮೆಗೂ ಒಂದು ಮಿತಿ ಇದೆ. ಇಂಥ ಶುಭ ಕಾರ್ಯದಲ್ಲಿ ಇಂಥ ಒಂದು ಸಾಂಪ್ರದಾಯಿಕವಾದಂಥ ಕಷ್ಟ, ಸುಖ, ಸಾಲ, ಸೋಲ ಮಾಡಿ ಮನೆ ಕಟ್ತೇವೆ, ಹೋಟೆಲ್ ಕಟ್ತೇವೆ, ಇನ್ನೊಂದು ಮಾಡ್ತೇವೆ. ಅಂತ ಸಂದರ್ಭದಲ್ಲಿ ಬಂದು ನೀವು ನಮಗೆ ಆಘಾತ ಮಾಡ್ತಿರಲ್ಲ, ಶಾಪ ಆಗ್ತಿರಲ್ಲ. ನಾನು ಇವತ್ತು ಹೇಳ್ತೇನೆ ಕೇಳಿ, ನೀವು ಉದ್ಧಾರ ಆಗುದಿಲ್ಲ ಖಂಡಿತವಾಗಿ. ನೀವು ಹೀಗೆ ಭಿಕ್ಷೆ ಬೇಡ್ಕೊಂಡು ಅತಂತ್ರವಾಗಿ ನೆಲೆ ಇಲ್ಲದೇನೆ ಬೀದಿಯಲ್ಲಿ ತಿರುಗಾಡುವುದು ಶತಮಾನಗಳ ಕಾಲ ಮುಂದುವರಿತದೆ. ನೆನಪಿಡಿ. ಯಾಕೆಂದ್ರೆ ಶಾರದಾ ಅವ್ರ ಕುಟುಂಬ ಇರ್ಬೋದು, ನಾನಿರ್ಬೋದು, ನನ್ನಂತ ಲಕ್ಷೋಪಲಕ್ಷ ಜನ ನಿಮ್ಮ ಈ ದಾದಾಗಿರಿಗೆ, ರೌಡಿಸಮ್ಗೆ, ನಿಮ್ಮ ಈ ಛೀ ತೂ ಅಂತ ಶಾಪ ಹಾಕುವಂತ ಈ ನಿಕೃಷ್ಟ ವ್ಯಕ್ತಿತ್ವಕ್ಕೆ ನಾವು ನೊಂದು ಹೋಗಿದ್ದೇವೆ. ಆದ್ರಿಂದ ಸರ್ಕಾರಕ್ಕೂ ಶಾರದಾ ಅವರು ಹೇಳಿದಾಗೆನೆ ಸಿದ್ದರಾಮಯ್ಯನವರ ಸರ್ಕಾರವು, ಪೊಲೀಸ್ ಇಲಾಖೆಯು ಇಂಥ ಒಂದು ಸಾಮಾಜಿಕವಾಗಿ ಅವ್ಯವಹಾರ ಮತ್ತು ಹಾಡೆ ಹಗಲು ದರೋಡೆ ಮಾಡುವಂತ ಈ ಪುಂಡು ಪೋಖರಿಗಳಿಗೆ ಸರಿಯಾದ ಕಾನೂನಿನ ಪಾಠವನ್ನ ಕಲಿಸತಕ್ಕದ್ದು. ಅಲ್ಲಿಯವರೆಗೆ ಈ ಚಳವಳ ಮುಂದುವರಿಬೇಕು. ಹಾಗಾಗಿ ಶಾರದಾ ಅವರ ಮಾತಿಗೆ ನಾನು ಧ್ವನಿಗೂಡಿಸಿದ್ದೇನೆ. ನಿಮಗೂ ಹೇಳ್ತಾ ಇದ್ದೇನೆ ವೀಕ್ಷಕರೇ, ನಿಮಗೆ ಆದ ಅನುಭವವನ್ನ ನಾವಿಲ್ಲಿ ನಂಬರ್ ಹಾಕ್ತೇವೆ, ಆ ನಂಬರಿಗೆ ವಿಡಿಯೋ ಮಾಡಿ ಕಳಿಸಿ, ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಕಳಿಸಿ, ನಾವು ಅದನ್ನು ನೇರವಾಗಿ ಪಬ್ಲಿಷ್ ಮಾಡ್ತೇವೆ. ನಮಸ್ತೆ.